ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಬನಿಯನನ್ನು ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಹಾಗೆ ಏಜ್ ಪೀಪಲ್ ಹಾಕೊಂತಾರಲ್ಲ, ರೈತರ ಕಡೆ ಅಂದ್ರೆ ಹಳ್ಳಿ ಕಡೆ ರೈತರೆಲ್ಲ ಹಾಕೊಂತಾರೆ. ಬನಿಯನನ್ನು ನೀವು ನೋಡಿರ್ತೀರಾ, ಫ್ರಂಟಲ್ಲಿ ಪಾಕೆಟ್ ಬರುತ್ತೆ. ಹಾಗೆ ನೋಡಿ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನೋಡಿ 2 ಮೀಟರ್ ಬಟ್ಟೆ ಇದೆ. ಇದು ಡಬಲ್ ಪನ್ನ ಬಟ್ಟೆ, ಹಾಗೆ ಇದು ಮಲ್ಲಿನ ಬಟ್ಟೆ ಅಂತ ಕರೀತಾರೆ ನಮ್ಮ ಕಡೆಗೆ. ನೋಡಿ 27 ಇಂಚು ಟೋಟಲ್ ನಮಗೆ ಲೆಂತ್ ಬೇಕು. ಹಾಗೆ 17 ಇಂಚು ಶೋಲ್ಡರ್ ಇದೆ. ಲೂಸ್ ಬಂದು ನಮಗೆ 40 ಇಂಚು, ಚೆಸ್ಟ್ ಮೆಜರ್ಮೆಂಟ್ 40 ಇದೆ. ಸ್ಲೀವ್ ಲೆಂತ್ ಬಂದು 8 ಇಂಚ್ ಇದೆ. ನಾವು ಈ ಮೆಜರ್ಮೆಂಟ್ಗೆ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ನಾನು ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಎರಡು ನಾನು ಬನಿಯನನ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಫೋಲ್ಡ್ ಹಾಕೋಬೇಕಾದ್ರೆ 40 ಚೆಸ್ಟ್ ಇದೆ. ಇದು 4ನೇ ಒಂದು ಭಾಗ ಬಂದು 10 ಇಂಚ್ ಬರುತ್ತೆ. ನೋಡಿ, 4 ಡಿವೈಡ್ ಮಾಡಿದ್ರೆ ನಮಗೆ 2 ಇಂಚು ಪ್ಲಸ್ ಮಾಡ್ಕೊಂಡು ಇದಕ್ಕೆ 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 12 ಇಂಚಿಗೆ ನಾವು ಫೋಲ್ಡ್ ಹಾಕೋಬೇಕು. ನೋಡಿ, ನಾವು 12 ಇಂಚಿಗೆ ಫೋಲ್ಡ್ ಹಾಕೋಬೇಕು. ಟೋಟಲ್ ಚೆಸ್ಟ್ ಬಂದು ನಮಗೆ 10 ಇಂಚ್ ಇದೆ. ಹಾಗಾಗಿ ನೋಡಿ 12 ಇಂಚಿಗೆ ನಾನು ಕರೆಕ್ಟಾಗಿ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಷ್ಟೊಂದ್ಸರಿ ನೋಡ್ಕೊಳ್ಳಿ, 1/4 ಇಂಚು ಜಾಸ್ತಿ ಇದೆ. ಅದನ್ನು ಅಂಚು ಪೀಸನ್ನು ನಾವು ಕಟ್ ಮಾಡೋಣ. ಇವಾಗ ನಮಗೆ ಟೋಟಲ್ ಲೆಂತ್ ಬಂದು 27 ಇಂಚ್ ಇದೆ. ಪ್ಲಸ್ 2 ಇಂಚು ಆ್ಯಡ್ ಮಾಡಿ 29 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 29 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡರ್ ಕ್ರಾಸನ್ನು ಬಂದು ನಾನು 1.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಟೋಟಲ್ ಲೆಂತು 1.5 ಇಂಚು ಶೋಲ್ಡರ್ ಕ್ರಾಸು. ಓಕೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ನ 10ನೇ ಒಂದು ಭಾಗ ಎಷ್ಟು ಬರುತ್ತೆ, ಆರ್ಮೋಲ್ ಡೌನಿಂಗನ್ನು ಎಷ್ಟು ಇಡಬೇಕಂದ್ರೆ ನೋಡಿ 10 ಇಂಚ್ ಬರುತ್ತೆ. 1 ಇಂಚ್ ಮೈನಸ್ ಮಾಡಿ 9 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆರ್ಮೋಲ್ ಡೌನಿಂಗ್. ಚೆಸ್ಟ್ ಮೆಜರ್ಮೆಂಟ್ನ 4ನೇ ಒಂದು ಭಾಗ ಮೈನಸ್ 1 ಇಂಚು. ಹಾಗೆ 2.5 ಇಂಚು ಕೊರಳಿನ ಅಗಲ ಬರುತ್ತೆ. ನೆಕ್ ಲೆಂತ್ ಬಂದು ನಾವು 7 ಇಂಚ್ ಇಡಬೇಕು. ನೋಡಿ, ಇದರಲ್ಲಿ ಬಹಳ ತರ ನೆಕ್ ಅನ್ನ ಇಡ್ಬೋದು ನೀವು. ಯು ಶೇಪ್ ಇಡ್ತಾರೆ, ವಿ ಶೇಪ್ ಇಡ್ತಾರೆ, ರೌಂಡ್ ಶೇಪ್ ಇಡ್ತಾರೆ. ನಾನು ಇದಕ್ಕೆ ಯು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದಕ್ಕೆ ಯು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ನಮಗೆ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ, 17.5 ಇಂಚ್ ಇದೆ. ನೋಡಿ, 17.5 ಅಂದರೆ 17 ಇಂಚ್ ಇದೆ. ಶೋಲ್ಡರ್ ಬಂದು 8.5 ಆಗುತ್ತೆ. 1/2 ಇಂಚ್ ಮಾರ್ಜಿನ್ ಸೇರಿಸಿ 9 ಇಂಚ್ ಬಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಒಂದು 1/2 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ನಾವು ಆರ್ಮೋಲ್ ಡೌನಿಂಗ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಇದು ನೋಡಿ, ಇಷ್ಟೇ ಸಿಂಪಲ್ ಫ್ರಂಟ್ ಮಾರ್ಕಿಂಗ್. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಇದು ನೋಡಿ, ಇದು ಫ್ರಂಟ್ ಪಾರ್ಟು. ನಾನು ನಿಮಗೆ ಇವಾಗ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡೋಂತ ತೋರಿಸ್ತೀನಿ. ನೋಡಿ, ಇದಕ್ಕೂ ಕೂಡ ಅಷ್ಟೇ ನಾನು 2 ಪೀಸನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಟು ನೀವು ಕರೆಕ್ಟಾಗಿ ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ನೋಡಿ, ಇದು ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಒಂದ್ಸರಿ. ಇಲ್ಲಿಂದ 1.5 ಇಂಚು ಜಾಸ್ತಿ ಇಟ್ಟರೆ ಸಾಕು ಬ್ಯಾಕ್ ಸೈಡನ್ನು. ನೋಡಿ, ಇಲ್ಲಿ 1.5 ಇಂಚಿಗೆ ಕೆಳಗಡೆ ಸರ್ಸ್ಕೊಂಡಿದ್ದೀನಿ ನಾನು. 1.25 ಇಂಚ್ ಸರ್ಸ್ಕೊಂಡಿದ್ದೀನಿ. ನೋಡಿ, 1.25 ಇಂಚ್ ಇದೆ. 1.25 ಇಂಚ್ ಇಟ್ಬಿಟ್ರು ಕೂಡ ನಡೆಯುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ನೆಕ್ ಶೇಪನ್ನು ಬಂದು ನೋಡಿ, ಇಲ್ಲಿ 2.5 ಇಂಚ್ ಇಟ್ಟರೆ ಸಾಕು. ಇದಕ್ಕೆ ಈ ರೀತಿ ನಾವು ಶೇಪನ್ನು ಮಾರ್ಕ್ ಮಾಡ್ಕೊ. ನೋಡಿ, ಇವಾಗ ಕಟ್ ಮಾಡೋಣ. ಬೇಕು ನೋಡಿ, ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ಇವಾಗ ಅದಕ್ಕೆ ಸ್ಲೀವ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ಸ್ಲೀವ್ ಲೆಂತ್ ಬಂದು ನಮಗೆ 8 ಇಂಚ್ ಬೇಕು. ನೋಡಿ, ಇಲ್ಲಿ ಬಟ್ಟೆ ಕಡಿಮೆ ಇದೆ, ಎಷ್ಟು ಉಳಿಯುತ್ತೆ ಅಂತ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ನಮಗೆ ಇಲ್ಲಿ 4 ಸ್ಲೀವ್ ಬೇಕು ಟೋಟಲ್ಲು. ನೋಡಿ, ನಮಗೆ ಬರುತ್ತೆ, ಇಲ್ಲಿ ಏನು ತೊಂದರೆ ಇಲ್ಲ. ಮೊದಲಿಗೆ ನಾವು 2 ಸ್ಲೀವನ್ನು ಮಾತ್ರ ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೋಬೇಕು. ಒಂದು 9 ಇಂಚುವರೆಗೂ ಫೋಲ್ಡ್ ಹಾಕಂದ್ರೆ ಸಾಕು. ಈ ತರ 9 ಇಂಚುಗೆ ನೀವು ಫೋಲ್ಡ್ ಹಾಕೋಬೇಕು. ನೋಡಿ ಇದು ಎಷ್ಟಿದೆ, 9.5 ಇದೆ. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಕರೆಕ್ಟಾಗಿ ಇಷ್ಟು ಫೋಲ್ಡ್ ಹಾಕೊಂಡು ನಾವಿಲ್ಲಿ ಪಟ್ಟಿಗೋಸ್ಕರ ಬಿಡಬೇಕಾಗತ್ತೆ. ಇದನ್ನ ನೀವು ಜಾಸ್ತಿ ಬಿಡಬೇಡಿ, ಯಾಕಂದ್ರೆ ಬಟ್ಟೆ ಕಡಿಮೆ ಇದ್ದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 1.5 ಇಂಚಷ್ಟು ಬಿಟ್ರೆ ಸಾಕು. ಈ ಸ್ಕೇಲ್ ಅಳತಿ 1.5 ಇಂಚ್ ಇದೆ, ಇದು ಇಷ್ಟೇ ಬಿಟ್ರೆ ಸಾಕು. ಆಮೇಲೆ ಇನ್ನೊಂದು ಸ್ಲೀವ್ ಬರುತ್ತಲ್ಲ ಅಂತ ನೋಡ್ಕೋಬೇಕಲ್ಲ, ಹಾಗಾಗಿ ನೋಡಿ ಇಲ್ಲಿ 1.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಒಂದು 9 ಇಂಚ್ ಬೇಕು. 9 ಅಂದ್ರೆ 18 ಇಂಚ್ ಇರಬೇಕು. ನೋಡಿ ಕರೆಕ್ಟಾಗಿದೆ ಇದು. ನೋಡಿ ನಾವು ಇವಾಗ 9 ಇಂಚು ಸ್ಲೀವ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಜಿನ್ ಸೇರಿಸಿ ನಮಗೆ 8.5 ಇಂಚ್ ಮಾತ್ರ ಬೇಕು. ಇವಾಗ ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಸಿಂಪಲ್. ನೋಡಿ ನಾವೇನು ಆರ್ಮೋಲನ್ನು ಕಟ್ ಮಾಡಿದ್ದೀವಲ್ಲ, ಇದನ್ನ ಇಟ್ಟು ಮಾರ್ಕ್ ಮಾಡ್ಕೊಂಬಿಡಿ. ತುಂಬ ಈಸಿ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಆನಂತರ ಆರ್ಮೋಲ್ ಕಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಕೂಡ ಹೋಗುತ್ತೆ. ನಾನು ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಈ ರೀತಿ ಇಟ್ಟರೆ ನಮಗೆ ಎಕ್ಸಾಕ್ಟಾಗಿ ಎಲ್ಲಿವರೆಗೂ ನಮಗೆ ಬೇಕು ಸ್ಲೀವ್ಗೆ, ನೋಡಿ ಆರ್ಮೋಲ್ಗೆ ನೋಡ್ಕೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ 14 ಇಂಚು ಲೂಸ್ ಇಡೋಣ. ನೋಡಿ 7 ಇದೆ, 7.5 ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ನೋಡಿ ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೊಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಭಾಳ ಜನ ಈ ರೀತಿ ಕಟ್ ಮಾಡಲ್ಲ, ಮಾಮೂಲಿ ಬೇರೆ ಟೈಪಲ್ಲಿ ಕಟ್ ಮಾಡ್ತಾರೆ. ಬಟ್ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂಡ ಕೂಡುತ್ತೆ. ನೋಡಿ ಇದು ಫ್ರಂಟು ಬ್ಯಾಕ್ ಎರಡು ಆರ್ಮೋಲ್ ಶೇಪನ್ನು ತೆಗಿತಾ ಇದ್ದೀನಿ. ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋದು. ನೋಡಿ ಈ ಥರ ಕರೆಕ್ಟಾಗಿ ಕಟ್ ಮಾಡಿದ್ಮೇಲೆ ನಮಗೆ ಬರುತ್ತಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಿಮ್ಗೆ ಇದ್ರಿಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಹೋಗುತ್ತೆ, ನಮಗೆ ಅಟ್ಯಾಚ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಇದು. ಇದನ್ನ ನೋಡೋಣ ಇವಾಗ. ಬ್ಯಾಕ್ ಪಾರ್ಟಿಗೆ ಇಟ್ಟು ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಬರ್ತಿದೆ. ಇವಾಗ ಬಂದು ನಾವು ಪಾಕೆಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಪಾಕೆಟ್ಗೆ ನಮಗೆ ಇನ್ನೊಂದು 2 ಸ್ಲೀವ್ ಬೇಕಲ್ವಾ, ಇನ್ನೆರಡು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಆ ನಂತರ ಪಾಕೆಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಟೋಟಲ್ ನಾನು 2 ಬನಿಯನ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 4 ಸ್ಲೀವ್ನ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನ್ಯಾಚ್ ಹಾಕೋಬೇಕು ಕ್ಲೀನ ನಾವು ಫೋಲ್ಡಿಂಗ್ ಮಾಡೋಕ್ಕೆ. ಇದು ನಾವು ಸ್ಲೀವ್ ಮಾರ್ಕ್ ಕಟಿಂಗ್ ಆಯಿತು. ಇವಾಗ ನಮಗೆ ಫ್ರಂಟ್ ಸೈಡು ಪಾಕೆಟ್ ಬೇಕು, ಒಂದು ದೊಡ್ಡ ಪಾಕೆಟ್ ಬೇಕು. ಅದಕ್ಕೆ ಯಾವ ರೀತಿ ಕಟ್ ಮಾಡೋ ಅಂತ ನೋಡೋಣ. ನೋಡಿ ನಮಗೆ ಒಂದು ಸ್ಟ್ರೈಟ್ ಆಗಿ ಇಲ್ಲಿ ಒಂದು ಲೈನ್ ಹಾಕಂತ ಇದ್ದೀನಿ. ಇದು ಪಾಕೆಟ್ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಕಟ್ ಮಾಡ್ಕೊಂಡ್ರೆ. ನಮಗೆ ಟೋಟಲ್ ಬಂದು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬೇಡ ಅಂದರೆ 13.5 ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ 13.5 ಅಂದರೆ ನಮಗೆ ಇಲ್ಲಿ 1 ಇಂಚು ಮಾರ್ಜಿನ್ ಹೋಗುತ್ತೆ ಕೆಳಗಡೆ ಮೇಲ್ಗಡೆ ಫೋಲ್ಡಿಂಗ್ ಮಾಡಿದಾಗ. ಅಲ್ಲಿಗೆ 12.5 ಇಂಚು ಮಾರ್ಕ್ ಮಾಡ್ಕೊಂಡ್ರು ಕೂಡ ಸಾಕು. ಅಲ್ಲಿ 12.5 ರೆಡಿ ಬಂದ್ರೆ ಸಾಕು. ಅಂದರೆ 13.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಪಾಕೆಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಹೆವಿ ಪಾಕೆಟ್ ಸೈಜು. ನೋಡಿ ಈ ಥರ ಮಾರ್ಕ್ ಹಾಕೊಂಡು ನಮಗೆ 8 ಇಂಚು ಅಗಲ ತಗೊಂಡ್ರೆ ಸಾಕು. ಹೆಚ್ಚಿಗೆ ಇದ್ರೆ ತಗೊಳ್ಳಿ, ಪರವಾಗಿಲ್ಲ, ಎಷ್ಟಾದರೂ ತಗೋಬೋದು. 8 ಇಂಚ್ ಅಗಲ ತಗೊಂಡ್ರೆ ಸಾಕು. ನೋಡಿ ಇಲ್ಲಿ ಒಂದು ಸೈಡು ನಮಗೆ ಫೋಲ್ಡಿಂಗ್ ಹೋಗುತ್ತೆ. ನೋಡಿ ಈ ಸೈಡು ನಾವು ಕ್ಲೀನಾಗಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೋಬೇಕಾ. ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿವರೆಗೂ ಒಂದು 6.5 ಇಂಚ್ವರೆಗೂ ಒಂದು ಗ್ಯಾಪ್ ಬಿಟ್ಟು ನೀವು ಇಲ್ಲಿಂದ ಕಂಪ್ಲೀಟಾಗಿ ಸ್ಟಿಚ್ ಬಿಟ್ಕೋಬೇಕು. ಅವಾಗ ನಮಗೆ ಪಾಕೆಟ್ ರೆಡಿ ಆಗುತ್ತೆ. ನೀವು ಸ್ಟಿಚಿಂಗ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.